ನಮಸ್ಕಾರ, ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಸೆಟ್ ಥಿಯರಿ ಬಗ್ಗೆ ನೋಡೋಣ. ಮೊದಲನೇದಾಗಿ ಡೆಫಿನೇಷನ್ ಆಫ್ ಸೆಟ್ಸ್. ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ ಇನ್ ದ ಇಂಟ್ರೊಡಕ್ಷನ್, ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರ್ತದೆ, ಸೆಟ್ ಅಂದ್ರೆ ಇದೊಂದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂದ್ರೆ ಒಂದು ಗ್ರೂಪ್ ಇರ್ತದೆ. ಒಂದು ಗ್ರೂಪ್ ಒಳಗಿನ ಎನ್ಸಕ್ಕೆ ಬರುವಂಥ ಸೆಟ್ ಆಗಿರ್ತದೆ ಅದ. ಸೊ ಅಂಥವಕ್ಕೆ ಏನಂತ ಕರಿತಾರೆ, ಇಲ್ಲಿ ಒಂದು ವೆಲ್ ಡಿಫೈನ್ಡ್ ಕಲೆಕ್ಷನ್ಗೆ ಸೆಟ್ ಅಂತ ಇಲ್ಲಿ ಕರಿಬೋದು. ಸೊ ಆ ಸೆಟ್ ಆಬ್ಜೆಕ್ಟ್ಸ್ದ್ರೆ ಆಗಿರ್ಬೋದು ಅಥವಾ ಪೀಪಲ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಒಟ್ಟು ಅದೊಂದು ಗ್ರೂಪ್ ಆಗಿ ಕಲೆಕ್ಷನ್ ಆಗಿ ಇರಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿದಾರ, ಇಲ್ಲಿ ನಂಬರ್ ಆಫ್ ರಿವರ್ಸ್ ಇನ್ ಇಂಡಿಯಾ ಇದೊಂದು ಸೆಟ್ ಆಗ್ಬೋದು. ನಂಬರ್ಸ್ ಆಫ್ ಕಲರ್ಸ್ ಇನ್ ರೇನ್ಬೋ, ಸೊ ರೇನ್ಬೋದಲ್ಲಿ 7 ಕಲರ, ಸೊ ಇದೊಂದು ಸೆಟ್ ಆಗ್ಬೋದು. ನೆಕ್ಸ್ಟ್ ಈ ಸೆಟ್ಟನ್ನು ಏನೈತಿ ಎರಡು ಥರ ನಾವು ರೀಪ್ರೆಸೆಂಟ್ ಮಾಡ್ಬೋದು. ಮೊದಲನೇದಾಗಿ ಇಲ್ಲಿ ರೋಸ್ಟರ್ ಫಾರ್ಮ್ ಒಳಗೆ ಮಾಡ್ಬೋದು, ಎರಡನೇದು ಸೆಟ್ ಬಿಲ್ಡರ್ ಫಾರ್ಮ್. ಸೊ ಇಲ್ಲಿ ರೋಸ್ಟರ್ ಫಾರ್ಮ್ನ ಟ್ಯಾಬ್ಯುಲರ್ ಫಾರ್ಮ್ ಅಂತಲೂ ಕೂಡ ಕರೆಯಲಾಗ್ತದೆ. ಇಲ್ಲಿ ಮೊದಲಿಗೆ ರೋಸ್ಟರ್ ಫಾರ್ಮ್ ಯಾವ ರೀತಿ ಇರ್ತದೆ ಅಂದ್ರೆ, ಸೊ ಇದರಲ್ಲಿ ಆಲ್ ಎಲಿಮೆಂಟ್ಸ್ ಆಫ್ ದ ಸೆಟ್ ಆರ್ ಲಿಸ್ಟೆಡ್ ಸಪ್ರೇಟೆಡ್ ಬೈ ದ ಕಾಮನ್ಸ್ ಆ್ಯಂಡ್ ಎನ್ಕ್ಲೋಸ್ಡ್ ಬಿಟ್ವೀನ್ ಎ ಕರ್ಲಿ ಬ್ರಾಸ್ ಅಂದರು. ಸೊ ಇದರಲ್ಲಿ ಎಕ್ಸಾಂಪಲ್ ಇಲ್ಲಿ ನೋಡಿದ್ದಾರೆ, ಈ ಥರ ಕರ್ಲಿ ಬ್ರಾಸ್ ಒಳಗೆ ಇವ ಎನ್ಸಕ್ಕೆ ಸಾಧ್ಯ ಇರುವ ಅಂತಹ ಏನೈತಿ ಇಲ್ಲಿ ನಂಬರ್ಗಳ ಅಥವಾ ಎಲಿಮೆಂಟ್ಸ್ಗಳ ಇಲ್ಲಿ ಇರ್ತಾವೆ. ಸೊ ನೀವು ಇನ್ಫಿನಿಟಿ ತನಕ ತೊಗೋಬೋದು, ನಡೀತದೆ ಅದು ಕೂಡ. ಇಲ್ಲಿ ಇದೊಂದು ಸೆಟ್ ಅದ ಅಂತ ತಿಳ್ಕೊಂಡು ಇದೊಂದು ಬಿ ಸೆಟ್ ಅದ. ಸೊ ಇಲ್ಲಿ ಎ ಬಿ ಸಿ ಡಿ, ಸೊ ಇದೊಂದು ಸೆಟ್. ಸೊ ಇಲ್ಲಿ ಡೈರೆಕ್ಟ ಯಾವ್ಯಾವ ಎಲಿಮೆಂಟ್ ಇರ್ತಾವೆ ಅನ್ನೋದನ್ನು ಕೊಟ್ಟಿರ್ತಾರೋ ಅದು ಯಾವುದಂದ್ರೆ ರೋಸ್ಟರ್ ಫಾರ್ಮ ಅಂತ ಕರಿಬೋದು. ಇನ್ನು ಸೆಟ್ ಬಿಲ್ಡರ್ ಫಾರ್ಮ. ಸೊ ಈ ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಆಲ್ ಎಲಿಮೆಂಟ್ಸ್ ಹ್ಯಾವ್ ಅ ಕಾಮನ್ ಪ್ರಾಪರ್ಟಿ. ದಿಸ್ ಪ್ರಾಪರ್ಟಿ ಈಸ್ ನಾಟ್ ಅಪ್ಲಿಕೇಬಲ್ ಟು ದ ಆಬ್ಜೆಕ್ಟ್ಸ್ ದ್ಯಾಟ್ ಡು ನಾಟ್ ಬಿಲಾಂಗ್ ಟು ದ ಸೆಟ್. ಅಂದ್ರೆ ಇಲ್ಲಿ ನೀವು ಎಕ್ಸಾಂಪಲ್ ಮುಖಾಂತರ ನೋಡ್ಬೋದು. ಇಲ್ಲಿ ಎಸ್ ಅನ್ನೋ ಒಂದು ಸೆಟ್ಟ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆನ್ ಈವನ್ ಪ್ರೈಮ್ ನಂಬರ್. ಸೊ ಈವನ್ ಪ್ರೈಮ್ ನಂಬರ ಯಾವುದಂತ ಇಲ್ಲಿ ಬರೀಬೇಕು, ಅವಾಗ ಇದೊಂದು ಸೆಟ್ ಆಗ್ತದೆ. ಸೊ ಇದೇನಾಗಿರ್ತದೆ, ಇದು ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಅದ. ಸೊ ಇಲ್ಲಿ ಈವನ್ ಪ್ರೈಮ್ ನಂಬರ್ ಯಾವುದಾಗಿರ್ತದೆ, ಎರಡು ಒಂದೇ ಏನಾಗಿತ್ತು ಇಲ್ಲಿ ಈವನ್ ಪ್ರೈಮ್ ನಂಬರ್ ಆಗಿರ್ತದೆ. ನೆಕ್ಸ್ಟು ಇಲ್ಲಿ ಟೈಪ್ಸ್ ಆಫ್ ಸೆಟ್ಟನ್ನು ನೀವು ಇಲ್ಲಿ ನೋಡ್ಬೋದು. ಮೊದಲೇದಾಗಿ ಫೈನೈಟ್ ಸೆಟ್, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಫೈನೈಟ್. ಸೊ ಎನ್ಸಕ್ಕೆ ಸಾಧ್ಯ ಇರುವಂಥ ಸೆಟ್ಗೆ ಏನಂತಾರೋ ಇಲ್ಲಿ ಫೈನೈಟ್ ಸೆಟ್ ಅಂತ ಕರಿತಾರೋ. ಇದು ನಿಮ್ಗೆ ಗೊತ್ತಿರಬೇಕು. ಎಕ್ಸಾಮ್ ಒಳಗೆ ಯಾವ ರೀತಿ ಕೇಳ್ತಾನೆ ಅಂದ್ರೆ, ಇಲ್ಲಿ ಫೈನೈಟ್ ಸೆಟ್ಗೆ ಒಂದು ಎಕ್ಸಾಂಪಲನ್ನು ಕೊಡೋದು ಕೇಳ್ತಾನೋ. ಸೊ ಇಲ್ಲಿ ಆಪ್ಷನ್ ಒಳಗೆ ಏನೇನು ಕೊಡ್ತಾನೋ, ಇಲ್ಲಿ ಆಡ್ ನಂಬರ್ಸ ಇನ್ಫಿನಿಟಿ ತನಕ ಕೊಟ್ಟಿರ್ತಾನೋ, ಮತ್ತು ಇಲ್ಲಿ ಈವನ್ ನಂಬರ ಇನ್ಫಿನಿಟಿ ತನಕ ಕೊಟ್ಟಿರ್ತಾನೋ. ಇಲ್ಲಿ ಬ್ರಾಕೆಟ್ ಒಳಗೆ 2 ಮತ್ತು 4 ಕೊಟ್ಟಿರ್ತಾನೋ. ಇಲ್ಲಿ ಆಡ್ ಪ್ರೈಮ್ ನಂಬರ ಕೊಟ್ಟಿರ್ತಾನೋ. ಸೊ ಅವಾಗ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಯಾವ ಎಲಿಮೆಂಟ್ಗಳನ್ನ ಎನ್ಸಕ್ಕೆ ಸಾಧ್ಯ ಆಗ್ತದೆ ಅಂಥ ಸೆಟ್ಗೆ ಏನಂತಾರೆ ಫೈನೈಟ್ ಸೆಟ್ ಅಂತ ಕರಿಬೋದು. ಸೊ ಈ ಥರ ಆಪೋಸಿಟ್ ಏನಾಗುತ್ತೆ, ಇನ್ಫೈನೈಟ್ ಸೆಟ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಎಂಟಿ ಸೆಟ್ ಅಂದ್ರೆ, ಸೊ ಇದರಲ್ಲಿ ಯಾವುದೇ ಎಲಿಮೆಂಟ್ ಇರೋಂಗಿಲ್ಲ. ಸೊ ಇದನ್ನು ಎಂಟಿ ಸೆಟ್ಟನ್ನು ಈ ರೀತಿಯೂ ರಿಪ್ರೆಸೆಂಟ್ ಮಾಡ್ಬೋದು, ಅಥವಾ ಹಿಂಗೆ ಖಾಲಿ ಬ್ರಾಕೆಟ್ಸ್ ಯೂಸನ್ನು ಮಾಡ್ಬೋದು. ಈ ರೀತಿ ಬ್ರಾಕೆಟ್ ಯೂಸ್ ಮಾಡಿನೂ ಬರಿಬೋದು. ನೆಕ್ಸ್ಟ್ ಸಿಂಗಲ್ಟನ್ ಸೆಟ್, ಇಟ್ ಹ್ಯಾಸ್ ಓನ್ಲಿ ಒನ್ ಎಲಿಮೆಂಟ್. ಸೊ ಸಿಂಗಲ್ಟನ್ ಸೆಟ್ ಅಂದ್ರೆ ಓನ್ಲಿ ಒನ್ ಎಲಿಮೆಂಟ್ ಇರ್ತದೆ, ಅದಕ್ಕೆ ಸಿಂಗಲ್ಟನ್ ಸೆಟ್ ಅಂತ ಕರೀತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾರ, ಇಲ್ಲಿ ಎ ಸೆಟ್ ಈಕ್ವಲ್ ಟು
1, ಬಿ ಸೆಟ್ ಈಕ್ವಲ್ ಟು ಎ, ಸಿ ಸೆಟ್ ಈಕ್ವಲ್ ಟು ರೆಡ್ ಕಲರ್ ಆಗಿರ್ಬೋದು. ಸೊ ಈ ರೀತಿ ಒಂದೇ ಇರ್ತದೆ, ಅದಕ್ಕೆ ಏನೈತಿ ಸಿಂಗಲ್ಟನ್ ಸೆಟ್ ಅಂತ ಕರಿಬೋದು. ನೆಕ್ಸ್ಟ್ ಈಕ್ವಲ್ ಸೆಟ್. 2 sets are equal if they have same elements. ಸೊ ಅಂದರೆ ಇಲ್ಲಿ ಈಕ್ವಲ್ ಸೆಟ್ ಯಾವಾಗ ಅಂತಾರಂದ್ರೆ ಎರಡು ಸೆಟ್ಗಳು ಎರಡು ಕಡೆ ಈಕ್ವಲ್ ನಂಬರ್ ಆಫ್ ಸೇಮ್ ಎಲಿಮೆಂಟ್ಸ್ ಇರಬೇಕು ಅಂದಾಗ ಇದೇನಂತಾರೋ ಈಕ್ವಲ್ ಸೆಟ್ ಅಂತ ಕರೀತಾರೆ. ಇಲ್ಲಿ ಈಕ್ವಿಲೆಂಟ್ ಸೆಟ್ ಅಂದ್ರೆ 2 sets ಆರ್ ಈಕ್ವಿಲೆಂಟ್ ಇಫ್ ದೇ ಹ್ಯಾವ್ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್. ಅಂದ್ರೆ ಇಲ್ಲಿ ಈಕ್ವಲ್ ಸೆಟ್ ಅಂದ್ರೆ ಎರಡು ಕಡೆ ಏನೈತಿ, ಇಲ್ಲಿ ಎ ಬಿ ಸಿ ಸೆಟ್ ಐತೆ ಅಂದ್ರೆ ಇಲ್ಲಿ ಬಿನೂ ಏನಾಗಿರಬೇಕು ಎ ಬಿ ಸಿ ಸೆಟ್ ಆಗಿರಬೇಕು. ಬಟ್ ಈಕ್ವಲೆಂಟ್ ಸೆಟ್ ಒಳಗೆ ಏನೈತಿ ನಂಬರ್ ಸೇಮ್ ಆಗಿರಬೇಕು. ಸೊ ಇಲ್ಲಿ 3 ಎಲಿಮೆಂಟ್ ಅದಾವ ಅಂದ್ರೆ ಇಲ್ಲಿ ಇನ್ನೊಂದು ಸೆಟ್ ಒಳಗೆ 1 2 3 ಇದು ಒಂದು ಸೆಟ್ ಆತಂದ್ರೆ ಇಲ್ಲೂ 3 ಎಲಿಮೆಂಟ್ ಅದಾವು. ಸೊ ಇಲ್ಲಿ ಎ ಈಕ್ವಲ್ ಟು ಎ ಬಿ ಸಿ, ಇಲ್ಲಿ ಬಿ ಈಕ್ವಲ್ ಟು 1 2 3 ಅಂದಾಗ ಇವೆರಡೂ ಕೂಡ ಏನೈತಿ ಈಕ್ವಲೆಂಟ್ ಸೆಟ್ ಆಗ್ತಾವು. ಸೊ ನೆಕ್ಸ್ಟ್ ಪವರ್ ಸೆಟ್. ಅ ಸೆಟ್ ಆಫ್ ಎವ್ರಿ ಪಾಸಿಬಲ್ ಸಬ್ಸೆಟ್. ಸೊ ಪವರ್ ಸೆಟ್ ಅಂದ್ರೆ ಈಗ ಒಂದು ಸೆಟ್ ಎ ಈಕ್ವಲ್ ಟು ಐತೆ ಅಂದ್ರೆ ಎ ಈಕ್ವಲ್ ಟು ಎ ಬಿ ಸಿ. ಸೊ ಎ ಬಿ ಸಿ ಐತೆ ಅಂದ್ರೆ ಈ ಥರದ ಸಬ್ಸೆಟ್ ಎಷ್ಟಾಗಿರ್ತದೆ ಅಂದ್ರೆ ಎ ಒಂದಾಗಿರ್ತದೆ, ಬಿ ಒಂದಾಗಿರ್ತದೆ, ಸಿ ಒಂದಾಗಿರ್ತದೆ, ಮತ್ತು ಎ ಬಿ ಒಂದಾಗಿರ್ತದೆ, ಬಿ ಸಿ ಒಂದಾಗಿರ್ತದೆ, ಸಿ ಎ ಒಂದಾಗಿರ್ತದೆ, ಮತ್ತು ಎ ಬಿ ಸಿ ಕೂಡ ಒಂದು ಸಬ್ಸೆಟ್ ಆಗುತ್ತದೆ. ಹಾಗೆ ನಲ್ ಸೆಟ್ ಅಂದ್ರೆ ನಲ್ ಸೆಟ್ಟು ಕೂಡ ಈ ಥರ ಸಬ್ಸೆಟ್ ಆಗಿರ್ತದೆ. ಸೊ ಟೋಟಲಾಗಿ ಈ ಪವರ್ ಸೆಟ್ಟನ್ನು 2:3 ಮುಖಾಂತರ ಇಲ್ಲಿ ನಾವು ಕಂಡು ಹಿಡಿಬೋದು. ಅಂದ್ರೆ ಇಲ್ಲಿ ಎಷ್ಟು ಎಲಿಮೆಂಟ್ ಇರ್ತಾವಲ್ಲ ಅಷ್ಟು ಆ ಥರ ಪವರ್ ಆಗುತ್ತೆ. ಇಲ್ಲಿ 2 ಅಷ್ಟು ಪವರ್ ಆದಾಗ 2ರ ಕ್ಯೂಬ್ ಏನಾಗ್ತದೆ 8 ಆಗ್ತದೆ. ಇಲ್ಲಿ 8 ಸಬ್ಸೆಟ್ ಇದಕ್ಕೆ ಬರ್ತಾವೆ. ಇಲ್ಲಿ ನೋಡ್ಬೋದು, ಇದು 1 2 3 4 5 6 ಮತ್ತು ಎ ಬಿ ಸಿ ಇದೊಂದು ಸೆಟ್ 7 ಮತ್ತು ನಲ್ ಸೆಟ್ ಒಂದು 8. ನೆಕ್ಸ್ಟ್ ಯೂನಿವರ್ಸಲ್ ಸೆಟ್. ಎನಿ ಸೆಟ್ ದ್ಯಾಟ್ ಕಂಟೈನ್ಸ್ ಆಲ್ ಆಫ್ ದ ಸೆಟ್ಸ್ ಅಂಡರ್ ಕನ್ಸಿಡರೇಷನ್. ಅದಕ್ಕೆ ಏನಂತಾರೆ ಯೂನಿವರ್ಸಲ್ ಸೆಟ್. ಅಂದ್ರೆ ಎಲ್ಲ ಸೆಟ್ಗಳ ಇಲ್ಲಿ ಎ ಬಿ ಸಿ ಎ ಒಂದು ಸೆಟ್ದಾಗ 1 2 ಐತಿ, ಬಿ ಒಂದು ಸೆಟ್ದಾಗ 3 4 ಐತಿ, ಸೊ ಸಿ ಒಂದು ಸೆಟ್ದಾಗ 5 6 ಐತಿ. ಸೊ ಯೂನಿವರ್ಸಲ್ ಸೆಟ್ ಯಾವುದಾಗಿರ್ತದೆ ಅವಾಗ ಯು ಈಕ್ವಲ್ ಟು 1 2 3 4 5 6 7 8 9 ಈ ಥರ ಏನೈತಿ ಈ ಅಷ್ಟು ಸೆಟ್ದ ಇನ್ನು ಎಲಿಮೆಂಟ ಯೂನಿವರ್ಸಲ್ ಸೆಟ್ದಾಗ ಬರಬೇಕು. ಅದಕ್ಕೆ ಏನಂತಾರೆ ಯೂನಿವರ್ಸಲ್ ಸೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಸಬ್ಸೆಟ್. ಸೊ ಇಲ್ಲಿ ಸಬ್ಸೆಟ್ ಅಂದ್ರೆ ವೆನ್ ಆಲ್ ದ ಎಲಿಮೆಂಟ್ಸ್ ಆಫ್ ಅ set A belong to the set B, then A is a subset of B. ಸೊ ಇಲ್ಲಿ ಸೆಟ್ ಎ ಏನೈತಿ ಬಿದಾಗಿನ ಸೆಟ್ಟ ಎಲ್ಲ ಇರಬೇಕು. ಸೊ ಇಲ್ಲಿ ಬಿದಾಗ 1 2 3 ಇಲ್ಲಿ 1 2 3 ಅದಾವ ಅಂದ್ರೆ ಎ ಸೆಟ್ ಒಳಗೆ 1 2 ಐತೆ ಅಂದ್ರೆ ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಸೊ ಇದನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ಬೋದು ಅಂದರೆ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಈ ರೀತಿ ಬರಿಬೋದು. ಸೊ ಈ ಸಿಂಬಲ್ಗಳ ನೆಕ್ಸ್ಟ್ ಅದಾವು, ಅದನ್ನ ಹೇಳ್ತಾನು. ನೆಕ್ಸ್ಟ್ ಸೆಟ್ ಥಿಯರಿ ಸಿಂಬಾಲ್ಸ್. ಸೊ ಇಲ್ಲಿ ಸಿಂಬಾಲ್ಸನ್ನು ನೀವು ನೋಡ್ಕೋಬೋದು. ಈ ಸಿಂಬಾಲ್ಸ್ ಎಲ್ಲ ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರ್ತಾವೆ. ಸೊ ಇಲ್ಲಿ ಎನ್ ಅಂದರೆ ಏನೈತಿ ಇಲ್ಲಿ ನ್ಯಾಚುರಲ್ ನಂಬರ್ಸನ್ನು ರಿಪ್ರೆಸೆಂಟ ಮಾಡ್ತದೆ. ಸೊ ನ್ಯಾಚುರಲ್ ನಂಬರನ್ನು
ಇಲ್ಲಿ ಪಾಸಿಟಿವ್ ಇರ್ತಾವೆ ನ್ಯಾಚುರಲ್ ನಂಬರ. ಸೊ ಇದನ್ನು ರೀಪ್ರೆಸೆಂಟ್ ಮಾಡ್ತದೆ. ನೆಕ್ಸ್ಟ್ ಜೆಡ್ ಅನ್ನೋದು, ಸೊ ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಇಂಟಿಜರ್ಸನ್ನು ಡಿನೋಟ ಮಾಡ್ತದೆ. ಸೊ ಇಲ್ಲಿ ಜೆಡ್ ಪ್ಲಸ್ ಅಂದಾಗ ಪಾಸಿಟಿವ್ ಬರ್ತದೆ, ಜೆಡ್ ಮೈನಸ್ ಅಂದಾಗ ನೆಗೆಟಿವ್ ಇಂಟಿಜರ್ಸ್ ಬರ್ತಾವೆ. ನೆಕ್ಸ್ಟ್ ಇಲ್ಲಿ ಕ್ಯೂ ಅನ್ನೋದು ಪಾಸಿಟಿವ್ ಮತ್ತು ನೆಗೆಟಿವ್ ರೇಷನಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಎತ್ ಕೊಟ್ಟಾರು. ಸೊ ಇಲ್ಲಿ ರೇಷನಲ್ ನಂಬರ್ಸ 13/9 -6/7 ಈ ರೀತಿ ಫ್ರಾಕ್ಷನ್ ಫಾರ್ಮ್ ಒಳಗಿದ್ದು ಅಂದ್ರೆ ಅವ ಏನೈತಿ ಅವ ರೇಷನಲ್ ನಂಬರ್ಸ್ ಆಗ್ತಾವೆ. ನೆಕ್ಸ್ಟ್ ಆರ್ ಅಂತ ಕೊಟ್ಟಾರು. ಸೊ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇದೆ. ಇಲ್ಲಿ ಇವ ರಿಯಲ್ ನಂಬರ್ಸ್ ಇಲ್ಲಿ ಡಿನೋಟನ್ನು ಮಾಡ್ತದೆ. ನೆಕ್ಸ್ಟ್ ಸಿ ಅದ, ಇದು ಕಾಂಪ್ಲೆಕ್ಸ್ ನಂಬರನ್ನು ಡಿನೋಟ ಮಾಡ್ತದೆ. ಸೊ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಅದರಲ್ಲಿ ಐ ಅನ್ನೋದು ಇರಬೇಕು. ಇಲ್ಲಿ 4 + 3i ಕೊಟ್ಟರು. ಅದೇ ರೀತಿ 2 + i ಅನ್ನು ಬರ್ತದೆ, 3 + 3i ಅನ್ನು ಬರ್ತದೆ. ಸೊ ಈ ರೀತಿ ಏನೈತಿ ಒಂದು ಸಂಖ್ಯೆಯ ನಂತರ ಏನೈತಿ ಇಲ್ಲಿ ಐ ಫಾರ್ಮ್ ಒಳಗೆ ಬರ್ತಂದ್ರೆ ಅದನ್ನ ಕಾಂಪ್ಲೆಕ್ಸ್ ನಂಬರ್ ಅಂತ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಅದರ್ ಸಿಂಬಲ್ಸ್ ನೋಡ್ರಿ. ಇಲ್ಲಿ ಇದರಲ್ಲಿ ಈ ರೀತಿ ಇದೇನಾಗುತ್ತೆ, ಇದು ಸೆಟ್ ಅಂತ ಕರಿಬೋದು. ಇಲ್ಲಿ ಎ ಯೂನಿಯನ್ ಬಿ ಅಂತ ಇದನ್ನು ಕರಿತಾರೆ. ಈ ರೀತಿ ಯು ಆಕಾರ ಒಳಗಿತ್ತಂದ್ರೆ ಇದನ್ನೆತ್ತಿ ಯೂನಿಯನ್ ಅಂತ ಓದಬೇಕು. ಸೊ ಇದು ಯು ಉಲ್ಟಾ ಇತ್ತಂದ್ರೆ ಅದನ್ನು ಇಂಟರ್ಸೆಕ್ಷನ್ ಅಂತ ಓದಬೇಕು. ನೆಕ್ಸ್ಟ್ ಇಲ್ಲಿ ಸಬ್ಸೆಟ್ಟನ್ನು ಈ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ. ಸೊ ಇಲ್ಲಿ ಇದು ಕೂಡ ಪ್ರಾಪರ್ ಸಬ್ಸೆಟ್ ಆಗ್ತದೆ. ಇಲ್ಲಿ ಸಬ್ಸೆಟ್ ಆಫ್ ಬಿ ಆಗ್ತದೆ. ಸೊ ಇದು ನಾಟ್ ಸಬ್ಸೆಟ್ ಆಫ್ ಬಿ ಆಗ್ತದೆ. ಸೊ ಈ ರೀತಿ ಕೂಡ ಸಬ್ಸೆಟ್ಟನ್ನು ಪ್ರಾಪರ್ ಸೂಪರ್ ಸೆಟ್ ಅಂತ ಇದು ಆಗುತ್ತೆ. ಸೊ ಇದು ಸೂಪರ್ ಸೆಟ್ ಆಗುತ್ತೆ. ಸೊ ಇದು ನಾಟ್ ಸೂಪರ್ ಸೆಟ್ ಆಗುತ್ತೆ. ಸೊ ಇದು ಎಂಟಿ ಸೆಟ್ಟ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಪವರ್ ಸೆಟ್ಟ ಪಿ ಆಫ್ ಸಿ ಇದು ಪವರ್ ಸೆಟ್ ಅಂತ ನೋಡ್ಬೋದು. ಸೊ ಪವರ್ ಸೆಟ್ ಸಿ ಅಂತ ಬರಿಬೇಕಂತ ಇಲ್ಲ, ಇಲ್ಲಿ ಪವರ್ ಪಿ ಬರೆದ ನಮ್ಮ ಸೆಟ್ ಯಾವ್ದು ಇರ್ತೈತೆ ಆ ಸೆಟ್ಟನ್ನು ನಾವು ಇಲ್ಲಿ ಬರಿಬೋದು. ಪಿ ಆಫ್ ಎ ಸೆಟ್ ಇತ್ತಂದ್ರೆ ಎ, ಬಿ ಸೆಟ್ ಇತ್ತಂದ್ರೆ ಬಿ, ಅದೇ ರೀತಿ ಬರಿಬೋದು. ನೆಕ್ಸ್ಟ್ ಇಲ್ಲಿ ಎ = ಬಿ. ಸೊ ಇದನ್ನ ಈಕ್ವಲ್ ಸೆಟ್ ಅಂತ ಇಲ್ಲಿ ನೋಡ್ಬೋದು. ಸೊ ಕಾಂಪ್ಲಿಮೆಂಟ್ ಆಫ್ ಎ. ಸೊ ಇಲ್ಲಿ ಇದನ್ನು ಎ ಸಿ ಅಂತ ಬರೆಯೋದಲ್ಲ, ಇಲ್ಲಿ ಮೇಲ್ಗಡೆ ಸಿಯನ್ನು ಬರಿಬೇಕು. ನೆಕ್ಸ್ಟ್ ಎ ಬಿಲಾಂಗ್ಸ್ ಟು ಬಿ. ಎ ಎಲಿಮೆಂಟ್ ಆಫ್ ಬಿ ಅಂತ ಕೊಟ್ಟಾರು. ಇಲ್ಲಿ ಎ ಅನ್ನೋದು ಬಿನ ಎಲಿಮೆಂಟ್ ಆಗಿರ್ತದೆ. ಇಲ್ಲಿ ಎಕ್ಸ್ ಅನ್ನೋದು ಎನ ಎಲಿಮೆಂಟ್ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಸೆಟ್ ಥಿಯರಿ ಫಾರ್ಮುಲಾಸ್ ಇಲ್ಲಿ ನೋಡ್ಕೋಬೋದು. ಈ ಫಾರ್ಮುಲಾ ಎಲ್ಲ ನೆಕ್ಸ್ಟ್ ಪ್ರಾಬ್ಲಮ್ ಬಿಡಿಸುವಾಗ ಯೂಸ್ ಆಗ್ತಾವೆ. ಸೊ ಇವೆಲ್ಲ ಪ್ರಾಬ್ಲಮ್ಗಳು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಎನ್ ಆಫ್ ಎ ಯೂನಿಯನ್ ಬಿ = ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿ ಎನ್ ಆಫ್ ಎ ಯೂನಿಯನ್ ಬಿ = ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ವೆನ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಆಗಿದ್ದಾಗ ಇದೇನಾಗುತ್ತೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಎನ್ ಆಫ್ ಯೂನಿವರ್ಸಲ್ ಸೆಟ್ ಇದೆ. ಸೊ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಎನ್ ಆಫ್ ಎ ಯೂನಿಯನ್ ಬಿ ಬ್ರಾಕೆಟ್ ಸಿ ಬ್ರಾಕೆಟ್ ಕಂಪ್ಲೀಟ್ ಆಯ್ತು ಕೊಟ್ಟರು. ಸೊ ನೆಕ್ಸ್ಟ್ ಎನ್ ಆಫ್ ಎ ಯೂನಿಯನ್ ಬಿ. ಸೊ ಇಲ್ಲಿ ಎನ್ ಆಫ್ ಎ ಮೈನಸ್ ಬಿ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇದೇ ರೀತಿ ಫಾರ್ಮುಲಾಗಳು ಎಲ್ಲ ನೀವು ನೋಡ್ಕೊಂಡ ಬಹಿಪಾಠ ಹಾಕಿಟ್ಕೋರಿ. ಸೊ ನೆಕ್ಸ್ಟ್ ಮುಂದೆ ಬರೋ ಪ್ರಾಬ್ಲಮ್ ಒಳಗೆ ಇವ ಫಾರ್ಮುಲಾಗಳು ಬೇಕಾಗ್ತಾವೆ. ನೆಕ್ಸ್ಟ್ ಇಲ್ಲಿ ಸೆಟ್ಸ್ ಆಪರೇಷನ್ಸ್ ಇಲ್ಲಿ ನೋಡ್ಬೋದು.
the four important sets operation that are widely used ಏನಂದರು. ಸೊ ಯೂನಿಯನ್ ಆಫ್ ಸೆಟ್ಸ, ಇಂಟರ್ಸೆಕ್ಷನ್ ಆಫ್ ಸೆಟ್ಸ, ಕಾಂಪ್ಲಿಮೆಂಟ್ಸ್ ಆಫ್ ಸೆಟ್ಸ, ಅದೇ ರೀತಿ ಡಿಫ್ರೆನ್ಸ್ ಆಫ್ ಸೆಟ್ಸನ್ನು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಸೆಟ್ ಆಫ್ ನ್ಯಾಚುರಲ್ ನಂಬರ, ಇಲ್ಲಿ ನ್ಯಾಚುರಲ್ ನಂಬರ 1ರಿಂದ ಸ್ಟಾರ್ಟ್ ಆಗುತ್ತೆ ಈವನ್ ನಂಬರ. ನೆಕ್ಸ್ಟ್ ಪ್ರೈಮ್ ನಂಬರ 2 ಅಂದ್ರೆ ಭಾಗ ಹೋಗುಲ್ದ ಸಂಖ್ಯೆಗಳು. ಸೊ ಯಾವುದೇ ಸಂಖ್ಯೆಗಳು ಏನೈತಿ ತನ್ನಷ್ಟಕ್ಕೆ ತಾನು ಬಿಟ್ಟ ಉಳಿದಿದ್ದು ಯಾವುದೇ ಸಂಖ್ಯೆಯಿಂದ ಭಾಗ ಹೋಗ್ಲಿಕ್ಕಂದ್ರೆ ಆ ಸಂಖ್ಯೆಗಳನ್ನ ಪ್ರೈಮ್ ನಂಬರ್ಸ್ ಅಂತ ನಾವಿಲ್ಲಿ ಕರಿಬೋದು. ಸೊ ಇಲ್ಲಿ ಇಂಟಿಜರ್ ಏನೈತಿ ಇನ್ಫಿನಿಟಿಯಿಂದ ಸ್ಟಾರ್ಟ್ ಆಗಿ ಮೈನಸ್ದಿಂದ ಇಲ್ಲಿ 0ಕ್ಕೆ ಬಂದ ನೆಕ್ಸ್ಟ್ ಈ ಕಡೆ ಪಾಸಿಟಿವ್ದಾಗ ಹೋಗುವ ಅವೆಲ್ಲ ಏನಾಗಿರ್ತದೆ ಇಂಟಿಜರ್ಸ್ ಆಗಿರ್ತವೆ. ಸೊ ಇದನ್ನ ಜಡ್ ಮುಖಾಂತರ ರಿಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಅವ ಸಿಂಬಾಲ್ಸ್ ಬಗ್ಗೆ ಏನದ. ಸೊ ಇಲ್ಲಿ ಎಕ್ಸಾಂಪಲ್ ಮುಖಾಂತರ ಇಲ್ಲಿ ಎಲ್ಲದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಅದ. ಇಲ್ಲಿ ಸೆಟ್ ನೇಮ್ ಅದ, ಇಲ್ಲಿ ಸಿಂಬಾಲ್ದವು. ಸೊ ಇವುಗಳನ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಈಗಾಗಲೇ ಹೇಳಿದಾಗೆ ಏನೈತಿ ಟೈಪ್ಸ್ ಆಫ್ ಸೆಟ್ಸ ನೋಡ್ಕೋಬೋದು. ಎಂಟಿ ಸೆಟ್ಟ, ಸಿಂಗಲ್ಟನ್ ಸೆಟ್ಟ, ಫೈನೈಟ್ ಸೆಟ್ಟ, ಇನ್ಫೈನೈಟ್ ಸೆಟ್ಟ, ಈಕ್ವಿಲೆಂಟ್ ಸೆಟ್ಟ, ಈಕ್ವಲ್ ಸೆಟ್ಟ, ಯೂನಿವರ್ಸಲ್ ಸೆಟ್ಟ, ಅನ್ಈಕ್ವಲ್ ಸೆಟ್ಟ, ಪವರ್ ಸೆಟ್ಟ, ಇಲ್ಲಿ ಓವರ್ಲ್ಯಾಪಿಂಗ್ ಸೆಟ್ಸ. ಸೊ ಇದೇನು ಬರೋಂಗಿಲ್ಲ ಓವರ್ಲ್ಯಾಪಿಂಗ, ಅದನ್ನ ಬಿಡ್ಬೋದು. ಡಿಸ್ಜಾಯಿಂಟ್ ಸೆಟ್ಸ, ಸಬ್ಸೆಟ್ಸ. ಸೊ ಇವುಗಳನ್ನ ನೀವು ನೋಡ್ಕೋಬೋದು. ನೆಕ್ಸ್ಟ್ ಸೆಟ್ ಥಿಯರಿ ಸಿಂಬಾಲ್ಸ್ ಅದಾವು. ಸೊ ಈಗಾಗಲೇ ನೋಡಿದ್ದೇವೆ, ಇನ್ನೊಂದು ಸಲ ನೋಡ್ಕೋಬೋದು. ಸೊ ಇಲ್ಲಿ ಸೆಟ್ ಥಿಯರಿ ಆಪ್ರೇಷನ್ಸ್ ಇಲ್ಲಿ ನೋಡ್ಬೋದು. ಯೂನಿಯನ್ನ, ಸೊ ಇಲ್ಲಿ ಎ ಯೂನಿಯನ್ ಬಿ ಅಂತ ಮಾಡಿದಾಗ, ಸೊ ಇಲ್ಲಿ ಎ ಯೂನಿಯನ್ ಬಿ. ಸೊ ಎ ಮತ್ತು ಬಿದಾಗೂ ಎಲ್ಲ ಎಲಿಮೆಂಟ್ಸನ್ನು ಸೊ ಯೂನಿಯನ್ ಆಫ್ ಸೆಟ್ ಎ. ಸೊ ಇಲ್ಲಿ ಯಾವ ರೀತಿ ಮಾಡೋದು ನೋಡಿ, ಇಲ್ಲಿ ಎ ಮತ್ತು ಬಿ 2 ಸೆಟ್ ಅದಾವು. ಸೊ ಇವು 2 ಸೆಟ್ನಲ್ಲಿರುವ ಎಲಿಮೆಂಟ್ಸನ್ನು ಬರ್ಕೋದು. ಸೊ ಒಂದೊಂದು ಎಲಿಮೆಂಟ್ ಡಬಲ್ ಸಲ ಆಗಿದ್ರೂ ಅದನ್ನ ಒಂದೇ ಸಲ ಬರ್ಕೋದು. ಸೊ ಇಲ್ಲಿ 1 ಅದ, 3 ಅದ, 5 ಅದ. ಸೊ ಇಲ್ಲಿ 2 ಅದ, 3 ಅದ, 4 ಅದ. ಸೊ ಇಲ್ಲಿ 1 2 3 4 5. ಸೊ ಇವು ಎರಡರಲ್ಲಿಯೂ ಇರುವ ಎಲಿಮೆಂಟ್ ಸೊ ಇಲ್ಲಿ 2 ಸೆಟ್ಗಳ ಎಲಿಮೆಂಟ ಎ ಯೂನಿಯನ್ ಬಿದಾಗಿರ್ಬೇಕು. ಈ ರೀತಿ ಇದು ಯೂನಿಯನ ವರ್ಕ್ ಆಗ್ತದೆ. ಸೊ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಯಾವ ರೀತಿ ಮಾಡೋದು ನೋಡಿ. ಸೊ ಸೆಟ್ ಎ ತ್ರೋಗ ಸೆಟ್ ಬಿ ತ್ರೋಗ 2 ಎಲಿಮೆಂಟಲ್ಲಿರುವ ಸೇಮ್ ಎಲಿಮೆಂಟನ್ನು ಬರೆದು ಸೊ ಇದು ಎ ಇಂಟರ್ಸೆಕ್ಷನ್ ಬಿ ಆಗ್ತದೆ. ಸೊ ಇದ್ರ ಮ್ಯಾಗ ಇನ್ನೂ ಹೆಚ್ಚಿನ ಎಕ್ಸಾಂಪಲ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಏನೈತಿ ಪ್ರಾಬ್ಲಮ್ ಬಿಡಿಸೋದ್ರಾಗ ಹೇಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಸ್ ಯಾವ ರೀತಿ ನೋಡ್ರಿ. ಸೆಟ್ ಎ 1 3 5 ಅದ, ಸೆಟ್ ಬಿ 2 3 4 ಅದ. ಸೊ ಇಲ್ಲಿ ಎ ಬಾರ್ ಬಿ ಅಂದರು. ಸೊ ಇಲ್ಲಿ ಬಿದಾಗಿನೂ ಎಲಿಮೆಂಟನ್ನು ಬಿಟ್ಟ ಉಳಿದಿದ್ದು ಎದಾಗಿನೂ ಎಲಿಮೆಂಟ್ ಮಾತ್ರ ಏನೈತಿ ಬರೆಯೋದು. ಸೊ ಇಲ್ಲಿ ಎದಾಗ 3 ಅದ, ಸೊ ಅದು ಬಿದಾಗ ಹೋದ. ಸೊ ಹಾಗಾಗಿ 3 ಬಿಟ್ಟ ಉಳಿದಿದ್ದ ಎಲಿಮೆಂಟನ್ನು ಬರೆಯೋದು. ಸೊ ಇಲ್ಲಿ ನೋಡ್ಬೋದು 1 ಅದ, 1 ಬರೆದು ಇಲ್ಲಿ ಬಿದಾಗಿಲ್ಲ. ನೆಕ್ಸ್ಟ್ 3 ಐತಿ, 3 ಬರೆಯೋದಿಲ್ಲ. ನೆಕ್ಸ್ಟ್ 5 ಅದ, 5 ಬರೆಯೋದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿದಾರ ಎ ಬಿ ಸಿ ಅದ. ಇಲ್ಲಿ ಸೆಟ್ ಎ, ಸೆಟ್ ಬಿ ಒಳಗೆ ಏನೈತಿ ಎ ಬಿ 2 ಅದಾವು.
ಎ ಮತ್ತು ಬಿ ಅದ. ಸೊ ಎ ಬಾರ್ ಬಿ ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಏನೂ ಅದ ಬಿನೂ ಅದ, ಹಾಗಾಗಿ ಸಿ ಮಾತ್ರ ಏನಾಗುತ್ತೆ ಇಲ್ಲಿ ಎ ಬಾರ್ ಬಿ ಅಂತ ಆಗುತ್ತೆ. ನೆಕ್ಸ್ಟ್ ಕಾರ್ಟೇಷನ್ ಪ್ರಾಡಕ್ಟ್ ಎ ಕಾರ್ಟೇಷನ್ ಬಿ ಅಂತ ಆಗುತ್ತೆ. ಸೊ ಇಲ್ಲಿ ಎ ಈಕ್ವಲ್ ಟು 1 2 ಇದಾವ, ಸೆಟ್ ಬಿ ಈಕ್ವಲ್ ಟು ಎ ಬಿ 2 ಇದಾವ. ಸೊ ಇಲ್ಲಿ 1 ಎ 1 ಬಿ 1 ಎ 1 ಬಿ ಅಂತ ಬರೆದು ನೆಕ್ಸ್ಟ್ 2 ಎ 2 ಬಿ ಇದೇ ರೀತಿ ಬರೆದು. ಸೊ ಇಲ್ಲಿ ಮೊದಲಿಗೆ ಎ ಇಂಟು ಬಿ ಕೊಟ್ಟಾಗ ಈ ರೀತಿ ಆಗುತ್ತೆ. ಅದೇ ಬಿ ಇಂಟು ಎ ಕೊಟ್ಟಿದ್ದಂದ್ರೆ ಸೊ ಈ ರೀತಿ ಕೊಟ್ಟಾಗ ಏನಾಗುತ್ತೆ, ಮೊದಲಿಗೆ ಈ ಎಲಿಮೆಂಟ್ ಬರೀಬೇಕು. ಯಾವ ಎಲಿಮೆಂಟ? A1 A2 ನೆಕ್ಸ್ಟ್ B1 B2 ಈ ರೀತಿ ಈ ಕಾರ್ಟೇಷನ್ ಪ್ರಾಡಕ್ಟ್ ಒಳಗೆ ಬರ್ತದೆ. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಸೆಟ್ ಆಪ್ರೇಷನ್. ಸೊ ಇಲ್ಲಿ ಪ್ರಾಪರ್ಟೀಸ್ಗಳನ್ನ ನೋಡ್ಬೋದು. ಇಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಏನಾಗುತ್ತೆ, ಎ ಯೂನಿಯನ್ ಬಿ ಈಕ್ವಲ್ ಟು ಬಿ ಯೂನಿಯನ್ ಎ ಅಂತ ಆಗುತ್ತೆ. ಸೊ ಯಾವುದೇ ಒಂದು 2 ಎಲಿಮೆಂಟ್ಗಳ ಯೂನಿಯನ್ ಮಾಡಿದಾಗ ಅದನ್ನ ಎ ಯೂನಿಯನ್ ಬಿ ಮಾಡಿದಾಗೂ ಅದ ಆನ್ಸರ್ ಬರ್ತದೆ, ಬಿ ಯೂನಿಯನ್ ಎ ಮಾಡಿದಾಗೂ ಅದ ಆನ್ಸರ ಬರ್ತದೆ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಅದೇ ರೀತಿ ಅಸೋಸಿಯೇಟಿವ್ ಪ್ರಾಪರ್ಟಿ. ಸೊ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬ್ರಕೆಟ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಇದು ಕೂಡ ಏನೈತಿ ಈಕ್ವಲ್ ಆಗಿರ್ತದೆ. ಅದೇ ರೀತಿ ಯೂನಿಯನ್ ಕೂಡ. ಸೊ ಇವನ್ನೆಲ್ಲ ಪ್ರಾಬ್ಲಮ್ಸ್ ಒಳಗೆ ನಿಮ್ಗೆ ಗೊತ್ತಾಗ್ತಾವೆ ಯಾವ ರೀತಿ ಈಕ್ವಲ್ ಆಗ್ತದೆ ಅಂತ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ನೆಕ್ಸ್ಟ್ ಇಲ್ಲಿ ಐಡೆಂಟಿಟಿ ಪ್ರಾಪರ್ಟಿ, ನೆಕ್ಸ್ಟ್ ಕಾಂಪ್ಲಿಮೆಂಟ್ ಪ್ರಾಪರ್ಟಿ, ಐಡೋಪೊಟೆಂಟ್ ಪ್ರಾಪರ್ಟಿ. ಸೊ ಇಲ್ಲಿ ನೋಡ್ಬೋದು ಐಡೆಂಟಿಟಿ ಪ್ರಾಪರ್ಟಿ ಒಳಗೆ ಎ ಯೂನಿಯನ್ ನಲ್ ಸೆಟ್ ಅದ. ಸೊ ಎ ಸೆಟ್ಗೆ ಯೂನಿಯನ್ ನಲ್ ಸೆಟ್ ಮಾಡಿದಾಗ ನಮಗೆ ಆನ್ಸರ ಎ ಸೆಟ್ಟ ಬರ್ತದೆ. ಅದೇ ರೀತಿ ಸೆಟ್ ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್ ಮಾಡಿದಾಗ ಏನು ಬರ್ತದೆ, ಅದು ಕೂಡ ನಮಗೆ ಏನ ಬರ್ತದೆ. ಇಂಟರ್ಸೆಕ್ಷನ್ ಮಾಡ್ಬೇಕಾ ಇಲ್ಲಿ ಎ ಯೂನಿಯನ್ ಎ ಕಾಂಪ್ಲಿಮೆಂಟ ಇಲ್ಲಿ ಮಾಡೋದು. ಸೊ ಅವಾಗ ಏನು ಬರ್ತದೆ, ಯೂನಿವರ್ಸಲ್ ಸೆಟ್ಟ ಯು ಅಂತ ಬರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಸೊ ಈಗಾಗಲೇ ಇವ ಫಾರ್ಮುಲಾಗಳ ನೋಡಿರಿ. ಸೊ ಇಲ್ಲಿ ಈಕ್ವಲ್ ಟು ಎನ್ ಆಫ್ ಎ ಸೆಟ್ಟ ಕಂಡುಹಿಡಿದು ಎನ್ ಆಫ್ ಬಿ ಕಂಡುಹಿಡಿದು ಇವೆಲ್ಲ ಪ್ರಾಬ್ಲಮ್ಸ್ ಒಳಗೆ ಹೇಳ್ತಾನೋ ಯಾವ ರೀತಿ ಯೂಸ್ ಮಾಡೋದಂತ. ನೆಕ್ಸ್ಟ್ ಇಲ್ಲಿ ಡಿಸ್ಜಾಯಿಂಟ್ ಸೆಟ್ ಫಾರ್ಮುಲಾ ನೋಡ್ಕೋಬೋದು. ಸೆಟ್ ಎ ಮತ್ತು ಸೆಟ್ ಬಿ ಎರಡು ಡಿಸ್ಜಾಯಿಂಟ್ ಅಂದ್ರೆ ಎರಡು ಎಲಿಮೆಂಟ್ಸ್ ಡಿಫ್ರೆಂಟ್ ಇದ್ದು ಅಂದ್ರೆ ಅವಾಗ ಯಾವ ರೀತಿ ಫಾರ್ಮುಲಾ ಬರ್ತಾವೆ ಇಲ್ಲಿ ನೋಡ್ಬೋದು. ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ. ಅದೇ ರೀತಿ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ನಲ್ ಸೆಟ್. ಸೊ ಇಲ್ಲಿ ಎನ್ ಆಫ್ ಎ ಮೈನಸ್ ಬಿ ಈಕ್ವಲ್ ಟು ಎನ್ ಆಫ್ ಎ. ಸೊ ಯಾವಾಗ ಎ ಮತ್ತು ಬಿ ಎರಡು ಡಿಸ್ಜಾಯಿಂಟ್ ಸೆಟ್ಸ್ ಇದ್ದಾಗ ಅಪ್ಲೈ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಡಿ ಮಾರ್ಗನ್ಸ್ ಲಾ ಆಫ್ ಯೂನಿಯನ್ ನೋಡ್ಕೋಬೋದು. ಎ ಯೂನಿಯನ್ ಬಿ ಈಕ್ವಲ್ ಟು ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಡಿ ಮಾರ್ಗನ್ಸ್ ಲಾ ಯೂನಿಟ್ states that the complement of a unit of a two sets in equal intersection of the complement of a individual sets mathematically it can be expressed as ಅಂದರು. ಸೊ ಈ ಥರ ಎಕ್ಸ್ಪ್ರೆಸ್ ಮಾಡ್ಬೋದು. ಡಿ ಮಾರ್ಗನ್ಸ್ ಲಾ ಆಫ್ ಯೂನಿಯನ್ ಇದೆ.
ನೆಕ್ಸ್ಟ್ ಡಿ ಮಾರ್ಗನ್ಸ್ ಲಾ ಆಫ್ ಇಂಟರ್ಸೆಕ್ಷನ್ ನೋಡ್ಬೋದು. ಎ ಇಂಟರ್ಸೆಕ್ಷನ್ ಬಿ ಬ್ರಾಕೆಟ್ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಸೊ ಈ ರೀತಿಯ ಡಿ ಮಾರ್ಗನ್ಸ್ ಇಂಟರ್ಸೆಕ್ಷನ್ ಲಾ ಬರ್ತದೆ. ಸೊ ಇಲ್ಲಿ ನೆಕ್ಸ್ಟ್ ವೆನ್ ಡಯಾಗ್ರಾಮ, ಇಲ್ಲಿ ಸೆಟ್ ಎ ಅನ್ನು ಗುರುತಿಸ್ರಿ ಅಂತ ಕ್ವಶನನ್ನು ಕೇಳಿರಂದ್ರೆ ಇಲ್ಲಿ ಸೆಟ್ ಶೇಡಿಂಗ್ ಎಲ್ಲಿ ಬಂದಿರ್ತೈತಿ ಅಂದ್ರೆ ಸೆಟ್ ಎ ಇಲ್ಲಿ ಶೇಡಿಂಗ್ ಇದ್ದಿದ್ದನ್ನು ನಾವು ರೈಟ್ ಮಾರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾಂಪ್ಲಿಮೆಂಟ್ ಎ ಕಾಂಪ್ಲಿಮೆಂಟನ್ನು ಮಾಡಂದಾಗ ಸೊ ಇಲ್ಲಿ ಈ ಎ ಅನ್ನು ಬಿಟ್ಟ ಹೊರಗಿಂದನ ಶೇಡಿಂಗನ್ನು ಮಾಡಿರ್ತದೆ. ಸೊ ಅದೇನಾಗುತ್ತೆ ಎ ಕಾಂಪ್ಲಿಮೆಂಟ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಟೂ ಡಿಸ್ಜಾಯಿಂಟ್ ಸೆಟ್ಸ್ ಅಂದಾರು. ಸೊ ಶೇಡಿಂಗ ಯಾವುದಕ್ಕೂ ಬರೋದಿಲ್ಲ ಇಲ್ಲಿ. ನೆಕ್ಸ್ಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಕೇಳರು. ಸೊ ಇದು ಬಿ ಸೆಟ್ಟ. ಸೊ ಇದರಲ್ಲಿ ಎ ಅನ್ನು ನಾವು ಶೇಡಿಂಗ್ ಮಾಡಬೇಕು. ಇದೇನಾಗುತ್ತೆ ಎ ಸಬ್ಸೆಟ್ ಆಫ್ ಬಿ ಅಂತ ಆಗುತ್ತೆ. ನೆಕ್ಸ್ಟ್ ಎ ಯೂನಿಯನ್ ಬಿ ಕೇಳಿದಾಗ ಸೊ ಇಲ್ಲಿ ಈ ಥರ ಎ ಯೂನಿಯನ್ ಬಿ ಎರಡಕ್ಕೂ ಏನೈತಿ ಶೇಡಿಂಗ ಬರ್ತದೆ. ಸೊ ಅದೇ ರೀತಿ ಎ ಇಂಟರ್ಸೆಕ್ಷನ್ ಏನೈತಿ ಸೊ ಇವೆರಡು ಕೂಡಿದಲ್ಲಿ ಮಾತ್ರ ಏನೈತಿ ಶೇಡಿಂಗ ಬರ್ತದೆ. ಸೊ ಇವೆಲ್ಲ ಏನೈತಿ ವೆನ್ ಡಯಾಗ್ರಾಮ್ದು. ಸೊ ಇನ್ನೂ ಹೆಚ್ಚಿಗೆ ಅದಾವು, ನೀವು ನೋಡ್ಕೋಬೋದು. ಇಲ್ಲಿ ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ ಎ ಇಂಟರ್ಸೆಕ್ಷನ್ ಬಿ ಯಾವುದು ಬಂದಿರ್ತೈತೆ ಅಂದ್ರೆ ಸೊ ಈ ಭಾಗ ಮಾತ್ರ ಏನಾಗುತ್ತೆ ಇಂಟರ್ಸೆಕ್ಷನ್ ಆಗಿರ್ತದೆ. ಸೊ ಯೂನಿಯನ್ ಆಫ್ ಟೂ ಸೆಟ್ಸ್ ಎ ಯೂನಿಯನ್ ಬಿ ಅಂದಾಗ ಸೊ ಈ ಎರಡು ಸರ್ಕಲ್ಸ್ ಏನೈತಿ ಶೇಡಿಂಗ್ ಆಗಿರ್ತದೆ. ನೆಕ್ಸ್ಟ್ ಇದು ಸಿಮೆಟ್ರಿಕ್ ಡಿಫ್ರೆನ್ಸ್ ಆಫ್ ಟೂ ಸೆಟ್ಸ್ ಅಂದರು. ಸೊ ಇದ್ರ ಬಗ್ಗೆನೂ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ರಿಲೇಟಿವ್ ಕಾಂಪ್ಲಿಮೆಂಟ್ ಆಫ್ ಎ ಇನ್ ಬಿ ಅಂದರು. ಸೊ ಇದ್ರ ಬಗ್ಗೆನೂ ನೆಕ್ಸ್ಟ್ ಕ್ಲಾಸಿನೊಳಗೆ ಹೇಳ್ತಾನು. ಸೊ ಇಲ್ಲಿ ಎ ಯೂನಿಯನ್ ಬಿ ನೋಡ್ಬೋದು ಯಾವ ರೀತಿ ಅದ. ಎಲಿಮೆಂಟ್ಸ್ ದ್ಯಾಟ್ ಬಿಲಾಂಗ್ಸ್ ಟು ಐದರ್ ಎ ಆರ್ ಬಿ ಅಂದ್ರೆ ಎರಡು ತ್ರೋಗ್ ಏನೈತಿ ಎ ಕರೆ ಇರಬೇಕು ಅಥವಾ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಎಲಿಮೆಂಟ್ಸ್ ದ್ಯಾಟ್ ಬಿಲಾಂಗ್ ಟು ದ ಬೋತ್ ಎ ಆ್ಯಂಡ್ ಬಿ. ಸೊ ಶೇಡಿಂಗ ಮಿಡಲ್ ಆಫ್ ದ ಏನೈತಿ ಇಲ್ಲಿ ಮಾತ್ರ ಏನೈತಿ ಬರ್ತದೆ. ನೆಕ್ಸ್ಟ್ ಎ ಕಾಂಪ್ಲಿಮೆಂಟ್. ಸೊ ಎ ಕಾಂಪ್ಲಿಮೆಂಟ್ ಅಂದರೆ ಸೊ ಎ ಸೆಟ್ಟನ್ನು ಬಿಟ್ಟು ಹೊರಗಿನ ಅಷ್ಟಕ್ಕೂ ಏನೈತಿ ಶೇಡಿಂಗ್ ಬರ್ತದೆ. ಸೊ ಇದು ವೆನ್ ಡಯಾಗ್ರಾಮ್ ಒಳಗೆ. ನೆಕ್ಸ್ಟ್ ಅದೇ ಥರ ಇವು ಕೂಡ ಏನೈತಿ ನೋಡ್ಕೋಬೋದು. ಸೊ ಇವೆಲ್ಲವೂ ಕೂಡ ಏನೈತಿ ನೋಡ್ಕೋಬೋದು ಯಾವ ರೀತಿ ಕೊಟ್ಟಿರ್ತಾನೋ. ಸೊ ಪ್ರಾಬ್ಲಮ್ ಒಳಗೆ ಇದನ್ನು ಕೊಟ್ಟ ವೆನ್ ಡಯಾಗ್ರಾಮನ್ನು ಸೊ ನೀವು ಗುರುತಿಸ್ರಿ ಅಂತಲೂ ಕೇಳ್ಬೋದು, ಅಥವಾ ಈ ವೆನ್ ಡಯಾಗ್ರಾಮ್ ಚಿತ್ರ ಅನ್ನು ಕೊಟ್ಟ ಸೊ ಇದಕ್ಕೆ ಹೊಂದುವಂಥ ಆನ್ಸರ್ ಯಾವುದಂತನೂ ಕೇಳ್ಬೋದು. ಸೊ ಇವುಗಳ ನಿಮ್ಗೆ ಗೊತ್ತಿರಬೇಕು. ಸೊ ಈ PDF ಅನ್ನು ಟೆಲಿಗ್ರಾಮ್ ಗ್ರೂಪ್ನಾಗ ಶೇರ್ ಮಾಡಿರ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಈ ಸೆಟ್ ಥಿಯರಿ ಮ್ಯಾಗ ಪ್ರಾಬ್ಲಮ್ಸ್ ಇರ್ತಾವೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡ್ನು.